ಎಲ್ರಿಗೂ ನಮಸ್ತೆ. ನಾನು ಮಧುರಾ. ಇವತ್ತೊಂದಿಷ್ಟು ತರಕಾರಿ ಬೀಜ ನೆನೆ ಹಾಕಿದ್ದನ್ನು ಹಿಡ್ಕೊಂಡು ಹೊರಟಿದ್ದೇನೆ. ಯಾಕಂದರೆ ಗಿಡ ಮಾಡ್ಕೊಳ್ಳಿಕ್ಕೆ. ಇಲ್ಲಿ ಬದನೆ ಬೀಜ, ಹಾಗೆಯೇ ಸ್ವಲ್ಪ ಎತ್ತರವಾಗಿ ಬೆಳೆಯುವಂತಹ ಊರಿನ ಬೆಂಡೆ, ಅಂದರೆ ಬಿಳಿಯ ಬೆಂಡೆ ಅದನ್ನು ಈ ಪಾಟ್ನಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈ ಟಬ್ನಂತಹ ಅಗಲಬಾಯಿಯ ಟಬ್ ಏನಿರ್ತದೆ ಅದರಲ್ಲಿ ನಾನು ಗಿಡ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಳ್ಳೋದು. ಆಗ ತುಂಬ ಅಗಲವಾಗಿದ್ದರೆ ಒಮ್ಮೆಲೆ ಗಿಡ ಮಾಡಿಕೊಂಡು ಅದನ್ನು ನಾವು ನೆಲದಲ್ಲಿ ನೆಟ್ಕೊಳ್ಬೋದು. ನೆಲದಲ್ಲಿ ನೆಟ್ಕೊಳ್ಳುವಂಥದ್ದನ್ನು ನಮಗೆ ಬೇರಿಗೆ ಪೆಟ್ಟಾಗದಾಗೆ ತೆಗಿಲಿಕ್ಕೂ ಕೂಡ ಇದರಲ್ಲಿ ಸುಲಭ ಆಗ್ತದೆ. ಈಗ ನಾನು ಹಾಕ್ತಾ ಇರುವಂಥದ್ದು ಬಿಳಿ ಬೆಂಡೆ ಬೀಜಗಳು. ಸ್ವಲ್ಪ ದೂರಕ್ಕೆ ಹಾಕಿದರೆ ಸಾಕು, ತುಂಬ ದೂರಕ್ಕೆ ಏನು ಬೇಕಾಗೋದಿಲ್ಲ. ಆದರೆ ಗಿಡಗಳನ್ನು ತೆಗೆದು ನೆಡುವಾಗ ನಮಗೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗಬಾರ್ದು ಅಷ್ಟೇ. ಇದು ನೋಡಿ ಬದನೆ ಗಿಡ, ಬಿಳಿ ಬಣ್ಣದ ಬದನೆ ನನ್ನ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು. ಅದು ಮಳೆಗಾಲ ಕಳೆದ ನಂತರ ಮತ್ತೆ ಚಿಗುರಿ ಬಂದು ಕಾಯಿ ಬೆಳೆದು ಹಣ್ಣಾಗಲಿಕ್ಕೆ ಬಿಟ್ಟಿದ್ದೇನೆ. ಯಾಕಂದರೆ ಇದರಿಂದ ಬೀಜವನ್ನು ನಾನು ಸಂಗ್ರಹ ಮಾಡಿ ಇಟ್ಕೊಳ್ಬೇಕು. ಹೀಗೆ ಮತ್ತೆ ಅದರಲ್ಲಿ ಹೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಮೊಗ್ಗು ಕಾಣ್ತಾ ಇದೆ ನೋಡಿ. ಇದರಲ್ಲಿ ಇನ್ನೂ ಕೂಡ ಸ್ವಲ್ಪ ಸಮಯ ಬದನೆ ಆಗ್ತದೆ, ಆದ್ದರಿಂದ ಗಿಡವನ್ನು ನಾನು ತೆಗೆಯುವುದಿಲ್ಲ. ಹಾಗೆ ಇನ್ನೊಂದು ಕೆಲಸ ಮಾಡ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ನಾವು ಅಕ್ಕಿ ತೊಳೆದಂತಹ ನೀರನ್ನು ಬಿಸಾಡಬೇಕಂತ ಇಲ್ಲ. ದನಕರುಗಳಿದ್ರೆ ಅದಕ್ಕೂ ಕೂಡ ಕೊಡ್ಬೋದು. ಅಥವಾ ಇದು ಆರ್ಕಿಡ್ಗಳಿಗೆ ಬೆಸ್ಟ್ ಫರ್ಟಿಲೈಸರ್ ಆಗಿರ್ತದೆ. ಸ್ವಲ್ಪ ನೀರನ್ನು ಹಾಕ್ತಾ ಹೋದರೆ ಆಯಿತು. ನನ್ನ ಫ್ರೆಂಡ್ ಒಬ್ಬರು ಹೇಳಿದ ನಂತರ ನಾನು ಈಗ ಯಾವಾಗಲೂ ಕೂಡ ಆರ್ಕಿಡ್ ಗಿಡಗಳಿಗೆ ಬೇರೆ ಯಾವ ಫರ್ಟಿಲೈಸರ್ ಕೂಡ ಕೊಡೋದಿಲ್ಲ. ಇದನ್ನು ಮಾತ್ರ ವಾರಕ್ಕೊಂದು ಅಥವಾ 2 ಸಲ ಹಾಕ್ತಾ ಇರ್ತೇನೆ. ಗಿಡ ತುಂಬ ಹೂ ಬರಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡ್ತದೆ. ಯಾಕಂದರೆ ನಾನಿದನ್ನು ಟ್ರೈ ಮಾಡಿ ನೋಡಿದ್ದೇನೆ ಕೂಡ. ಇನ್ನೂ ಕೂಡ ಈ ವರ್ಷದ ಮಳೆಗಾಲ ಮುಗಿಲೇ ಇಲ್ಲ. ಇಷ್ಟೆಲ್ಲ ಕೆಲಸ ಆಗುವಾಗ ಜೋರು ಮಳೆ ಬಂತೊಮ್ಮೆ. ಅಷ್ಟರಲ್ಲಿ ಕೆಲವು ಪಾಟ್ಗಳಲ್ಲಿ ನೀರು ನಿಂತಿತ್ತು. ಸ್ವಲ್ಪ ಹೊತ್ತು ನೀರು ನಿಂತರೂ ಕೂಡ ಇದು ಕೊಳಿಲಿಕ್ಕೆ ಸಾಕಾಗ್ತದೆ, ರೈನ್ ಲಿಲ್ಲಿಯ ಗಡ್ಡೆಗಳು. ಆದ್ದರಿಂದ ಈ ರೀತಿಯಾಗಿ ಅದನ್ನು ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಕೊಂಡ್ರೆ ಕೆಳಗಡೆಯಿಂದ ನೀರು ಇಳಿದು ಹೋಗಲಿಕ್ಕೆ ಸರಾಗವಾಗಿರ್ತದೆ. ಎಷ್ಟು ಚೆನ್ನಾಗಿ ಪಾಟಿಂಗ್ ಮಿಕ್ಸ್ ಮಾಡಿದರೂ ಕೂಡ ಸ್ವಲ್ಪ ಸಮಯದಲ್ಲಿ ಅದು ಗಟ್ಟಿಯಾಗಿ ಈ ರೀತಿಯಾಗಿ ನೀರು ನಿಲ್ತಾ ಇರ್ತದೆ. ಆದ್ದರಿಂದ ರೈನ್ ಲಿಲ್ಲಿ ಗಿಡಗಳಲ್ಲಿ ಅಥವಾ ಜರ್ಬರ ಗಿಡಗಳಿಂದ ನಾನು ಪಾಟ್ಗಳಲ್ಲಿ ಹೀಗೆ ಮಾಡ್ತಾ ಇರ್ತೇನೆ. ಮತ್ತು ಕೆಲವೊಮ್ಮೆ ಅರ್ಜೆಂಟ್ನಲ್ಲಿ ಪಾಟಿಂಗ್ ಮಿಕ್ಸಿಗೆ ಬೇಕಾದಷ್ಟು ಕೋಕೋಪೀಟ್ ಅಥವಾ ಸುಡುಮಣ್ಣು ಹಾಕದೇ ಇರುವಾಗ ಕೂಡ ಹೀಗೆ ಆಗ್ತದೆ. ನನಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇನ್ನಷ್ಟು ಕೆಲಸಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚಿಕೊಳ್ತೇನೆ. ಥ್ಯಾಂಕ್ ಯು.